ಬೆಂಗಳೂರು ಆಡಳಿತದ ಚುನಾವಣೆಗೆ ಕಡೆಗೂ ಮುಹೂರ್ತ ಕೂಡಿ ಬಂದಿದೆ. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಡೆಡ್ಲೈನ್ ಅನ್ನು ನೀಡಲಾಗಿದೆ. ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಕಳೆದ 5 ವರ್ಷಗಳಿಂದ ಚುನಾವಣೆ ಆಗಿರಲಿಲ್ಲ. ಜೂನ್ 30ರ ಒಳಗಡೆ ಜಿಬಿಎ ಎಲೆಕ್ಷನ್ಸ್ ನಡೆಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜೂನ್ 30ರ ಒಳಗಡೆ ಚುನಾವಣೆ ನಡೆಸಬೇಕು ಅಂತ ಆದೇಶಿಸಿ ಗಡುವನ್ನ ಕೂಡ ಅಂದ್ರೆ ಡೆಡ್ಲೈನ್ ಅನ್ನ ಕೂಡ ನೀಡಿದೆ. ಅಂತಿಮ ಗಡುವು ನೀಡಿ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್. ಮತ್ತೆ ಸಮಯಾವಕಾಶ ಕೇಳಬಾರದು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಮತ್ತಷ್ಟು ರೀಸನ್ಗಳನ್ನ ಕೊಟ್ಟು ನೀವು ಮತ್ತೆ ಅದನ್ನ ಮುಂದೂಡಬಾರದು, ಮತ್ತೆ ಸಮಯಾವಕಾಶವನ್ನ ಕೇಳಬಾರದು ಅಂತ ಹೇಳಿ ಬೆಂಗಳೂರು ಆಡಳಿತದ ಚುನಾವಣೆಗೆ ಕಡೆಗೂ ಮುಹೂರ್ತ ಕೂಡಿ ಬಂದಿದೆ. ಜೂನ್ 30ರ ಒಳಗಡೆ ಬೆಂಗಳೂರಿನ 5 ಪಾಲಿಕೆಗಳಿಗೆ ಚುನಾವಣೆಯನ್ನ ಮಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನಿಂದ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಖಡಕ್ ಎಚ್ಚರಿಕೆ ಮತ್ತು ನಿರ್ದೇಶನವನ್ನ ನೀಡಲಾಗಿದೆ. ಅಂತಿಮ ಗಡುವು ಅಂದ್ರೆ ಡೆಡ್ಲೈನ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ಈಗ ಆಲ್ರೆಡಿ ಕೊಟ್ಟಿದೆ. ಇದರ ಮೇಲೆ ಮತ್ತಷ್ಟು ಸಮಯಾವಕಾಶವನ್ನ ಕೇಳೋ ಹಾಗಿಲ್ಲ, ಕಾಲಾವಕಾಶ ಕೇಳೋ ಹಾಗಿಲ್ಲ, ಇನ್ನು ಯಾವುದೇ ರೀತಿಯಾದಂತಹ ರೀಸನ್ಗಳನ್ನ ಕೊಟ್ಟು ಇದನ್ನ ಮುಂದಕ್ಕೆ ಹಾಕೋ ಹಾಗಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಸಮಯ ಕೇಳದಂತೆ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇತ್ತೀಚೆಗಷ್ಟೇ ಮೀಸಲಾತಿ ಕರಡನ್ನ ಜಿಬಿಎ ಹೊರಡಿಸಿತ್ತು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜನವರಿ 23ರವರೆಗೂ ಕೂಡ ಗಡುವನ್ನ ನೀಡಿದೆ ಜಿಬಿಎ. ಮೇ 26ರ ಒಳಗಡೆ ಜಿಬಿಎ ಚುನಾವಣೆ ದಿನಾಂಕ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ಎಸ್ಎಸ್ಎಲ್ಸಿ ಎಕ್ಸಾಮ್ ಇದೆ, ಕಾಲಾವಕಾಶ ಕೋರಿತ್ತು ಚುನಾವಣಾ ಆಯೋಗ. ಇತ್ತೀಚೆಗಷ್ಟೇ ಜಿಬಿಎ ಕರಡನ್ನ ಹೊರಡಿಸಿತ್ತು, ಮೀಸಲಾತಿ ಕರಡನ್ನ ಹೊರಡಿಸಿತ್ತು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜನವರಿ 23ರವರೆಗೆ ಗಡುವನ್ನ ಕೂಡ ಜಿಬಿಎ ಕೊಟ್ಟಿತ್ತು. ಮೇ 26ರ ಒಳಗಡೆ ಜಿಬಿಎ ಚುನಾವಣೆ ದಿನಾಂಕ ಕೂಡ ಘೋಷಿಸುವಂತ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ರು. ಇನ್ನು ಆಯೋಗದ ಪರ ಹಿರಿಯ ವಕೀಲ ಕೆಎನ್ ಫಣೀಂದ್ರ ವಾದವನ್ನ ಮಂಡಿಸಿದ್ರು. ಎಸ್ಎಸ್ಎಲ್ಸಿ ಎಕ್ಸಾಮ್ ಇರೋದ್ರಿಂದ ಚುನಾವಣಾ ಆಯೋಗ ಕಾಲಾವಕಾಶವನ್ನ ಕೇಳಿದೆ. ಅದು ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಬೇಕು ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಇನ್ನು ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ನೋಡಿ, 5 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಸ್ಥಳೀಯ ಚುನಾವಣೆಗಳು ನಡೆದಿರಲಿಲ್ಲ. ಕಾರ್ಪೊರೇಟರ್ಗಳಿಲ್ಲದೆ ವಾರ್ಡ್ಗಳ ಪರಿಸ್ಥಿತಿ ದೇವರೇ ಗತಿ ಆಗಿತ್ತು. ಈಗ 5 ಪಾಲಿಕೆಗಳಿದೆ ಜಿಬಿಎ ವ್ಯಾಪ್ತಿಯಲ್ಲಿ. 5 ಪಾಲಿಕೆಗಳ ಚುನಾವಣೆ ಆಗಬೇಕಾಗತ್ತೆ. ಸೊ ಈಗ ಒಂದಷ್ಟು ಚಟುವಟಿಕೆಗಳು ಗರಿಗೆದರುತ್ತೆ. ಮೀಸಲಾತಿ ಪ್ರಕ್ರಿಯೆಗೆ ಕರಡನ್ನ ಕೂಡ ಹೊರಡಿಸಲಾಗಿತ್ತು. ಆಕ್ಷೇಪಣೆ ಸಲ್ಲಿಸೋದಿದ್ರೆ ಜನವರಿ 23ರ ಒಳಗಡೆ ಸಲ್ಲಿಸಬೇಕು ಅಂತ ಜಿಬಿಎ ಹೇಳಿತ್ತು. ಈಗ ಅದು ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಡೆ ನೀವು ಪಾಲಿಕೆ ಚುನಾವಣೆಯನ್ನ ನಡೆಸಲೇಬೇಕು, ಇನ್ನು ಯಾವುದೇ ರೀತಿಯಾದಂತಹ ಕಾಲಾವಕಾಶವನ್ನ ಕೇಳಬೇಡಿ ಅಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೂ ಮತ್ತು ಚುನಾವಣಾ ಆಯೋಗಕ್ಕೂ ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಈಗ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಜಿಬಿಎ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಕಳೆದ 5 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ವಾರ್ಡ್ಗಳ ಪರಿಸ್ಥಿತಿ ಅಂತೂ ಅಧೋಗತಿ ಆಗೋಗಿತ್ತು. ಹೇಳೋರಿರಲಿಲ್ಲ, ಕೇಳೋರಿರಲಿಲ್ಲ, ಈ ರೀತಿ ಆಗಿತ್ತು. ಈಗ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬ ಮಾಡ್ತಾ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಒಂದು ಅರ್ಜಿ ವಿಚಾರಣೆ ವೇಳೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಗಡುವನ್ನ ಕೇಳಬಾರದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗೆ ಜೂನ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಲೇಬೇಕು ಅನ್ನೋ ಒಂದು ಸ್ಪಷ್ಟವಾದಂತಹ ನಿರ್ದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರನು ಕೂಡ ಜಿಬಿಎ ಚುನಾವಣೆಗೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ಈಗಾಗಲೇ ಕರಡು ಮೀಸಲಾತಿಯನ್ನು ಕೂಡ ಪ್ರಕಟ ಮಾಡಲಾಗಿರ್ತಕ್ಕಂಥದ್ದು. ಹಾಗೆ ಜನವರಿ 23ರ ಒಳಗಡೆ ಎಲ್ಲ ಒಂದು ಆಕ್ಷೇಪಣೆಗಳನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಒಂದು ಕಾಲಾವಕಾಶವನ್ನ ಕೊಡಲಾಗಿರ್ತಕ್ಕಂಥದ್ದು. ಸದ್ಯ ಜಿಬಿಎಯ 5 ಒಂದು ಪಾಲಿಕೆಗಳೇನಿದೆ, 5 ಪಾಲಿಕೆಗಳ 369 ವಾರ್ಡ್ಗಳಿಗೆ ಈಗಾಗಲೇ ಕರಡು ಮೀಸಲಾತಿಯನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಚುನಾವಣೆಗೆ ದಿನಾಂಕ ಮುಹೂರ್ತವನ್ನ ನಿಗದಿ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಕರಡು ಮೀಸಲಾತಿಗೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೂಡ ಮೀಸಲಾತಿಯನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಜಿಬಿಎ ಎಲೆಕ್ಷನ್ಗೆ ರಾಜ್ಯ ಸರ್ಕಾರನು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾದಂತಹ ಒಂದು ನಿರ್ದೇಶನವನ್ನ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೇ 26ರ ಒಳಗಡೆ ಚುನಾವಣಾ ದಿನಾಂಕವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಹಲವಾರು ವರ್ಷಗಳಿಂದ ಈ ಒಂದು ಜಿಬಿಎ ಎಲೆಕ್ಷನ್ ಏನಿದೆ ಇದು ನೆನೆಗುದಿಗೆ ಬಿದ್ದಿತ್ತು. ಮತ್ತೆ ಬೆಂಗಳೂರಿನಲ್ಲಿ ಹಲವಾರು ವಾರ್ಡ್ಗಳ ಒಂದು ಪರಿಸ್ಥಿತಿನೂ ಕೂಡ ಬಹಳಷ್ಟು ಹದಗೆಟ್ಟಿತ್ತು. ಈ ಸಂದರ್ಭದಲ್ಲಿ ಜೊತೆಗೆ ಚುನಾವಣೆಯನ್ನ ಮಾಡಲಿಲ್ಲ ಅಂತ ರಾಜ್ಯ ಸರ್ಕಾರಗಳ ವಿರುದ್ಧ ಹಿಂದೆ ಹಲವು ಹಿರಿಯ ಕಾರ್ಪೊರೇಟರ್ಗಳು ಸುಪ್ರೀಂ ಕೋರ್ಟ್
ಮೊರೆ ಹೋಗಿದ್ರು. ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ ಆ ಒಂದು ಕಾರ್ಪೊರೇಟರ್ಗಳ ಮನವಿಗೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದು ಚಾಟಿಯನ್ನ ಬೀಸಿ ಜೂನ್ 30ರ ಒಳಗಡೆ ಚುನಾವಣೆಯನ್ನ ನಡೆಸಬೇಕು ಅನ್ನೋ ಒಂದು ಗಡುವನ್ನು ಕೂಡ ನೀಡಿರ್ತಕ್ಕಂಥದ್ದು. ಸಿಂಧೂರ, ಹಾಗೆ ಇರಿ, ಸಂಪರ್ಕದಲ್ಲೇ ಇರಿ. ನಾನು ನಿಮ್ಮನ್ನ ಸಂಪರ್ಕದಲ್ಲಿ ತೆಗೆದುಕೊಳ್ತೀನಿ. ನೋಡಿ, SLC ಎಕ್ಸಾಮ್ ಇದೆ, ಕಾಲಾವಕಾಶ ಕೊಡಿ ಅಂತ ಚುನಾವಣಾ ಆಯೋಗ ಹೇಳಿತ್ತು. ಈಗ ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಮಾರ್ಚ್ 16ರ ಒಳಗಡೆ ಮತದಾರರ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಚ್ನಿಂದ SSLC ಮತ್ತಿತರ ಪರೀಕ್ಷೆಗಳು ನಿಗದಿಯಾಗಿದೆ. ಮೇ 26ರ ಒಳಗಡೆ 5 ಪಾಲಿಕೆಗಳ ಚುನಾವಣಾ ದಿನಾಂಕವನ್ನು ನಾವು ಘೋಷಿಸ್ತೀವಿ. ಜೂನ್ ತಿಂಗಳ ಒಳಗಡೆ ಚುನಾವಣೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಗುತ್ತೆ. ಚುನಾವಣಾ ಆಯೋಗದ ಪರ ಹಿರಿಯ ವಕೀಲ KN ಫಣೀಂದ್ರ ಕೂಡ ವಾದವನ್ನ ನಡೆಸಿದ್ರು. ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ಅವರು ವಾದವನ್ನ ಮಂಡಿಸಿದ್ರು. ಮಾರ್ಚ್ 16ರ ಒಳಗಡೆ ಮತದಾರರ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತೆ. ಮಾರ್ಚ್ನಿಂದ SSLC ಮತ್ತು ಮತ್ತಿತರ ಪರೀಕ್ಷೆಗಳು ನಿಗದಿಯಾಗಿದ್ದಾವೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದು ಬೇಡ. ಮೇ 26ರ ಒಳಗಡೆಗೆ 5 ಪಾಲಿಕೆಗಳ ಚುನಾವಣೆಗೆ ನಾವು ದಿನಾಂಕವನ್ನು ನಿಗದಿಪಡಿಸ್ತೀವಿ. ಜೂನ್ ತಿಂಗಳ ಒಳಗಾಗಿ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ನೀಡಲಾಯಿತು. ಆಯೋಗದ ಪರವಾಗಿ ಫಣೀಂದ್ರ ಅವರು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನ ನೀಡಿದೆ. ಜೂನ್ ತಿಂಗಳ ಒಳಗಡೆ ನೀವು GBA ಎಲೆಕ್ಷನ್ ಅನ್ನ ಮುಗಿಸಬೇಕು ಅಂತ ಹೇಳಿ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸಾಕಷ್ಟು ಸಮಸ್ಯೆಗಳಾಗಿತ್ತು. ಈ ರಾಜಕಾರಣಿಗಳ ಒಂದಷ್ಟು ಸ್ವಹಿತಾಸಕ್ತಿ ಕೆಟ್ಟ ರೀತಿ ಇದ್ದಿದ್ರಿಂದ ಯಾವುದೇ ರೀತಿಯಾದಂತಹ ಚುನಾವಣೆಯನ್ನ ಮಾಡಿರಲಿಲ್ಲ ಮತ್ತು GBAಗೋಸ್ಕರ ಚುನಾವಣೆಯನ್ನ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ರು. BBMP ಇದ್ದಾಗ ಎಲೆಕ್ಷನ್ಗಳಾಗಿರ್ಲಿಲ್ಲ, ತದನಂತರ ಅದು GBA ಆಯಿತು. ಈಗ 5 ಪಾಲಿಕೆಗಳ ಚುನಾವಣೆಯನ್ನ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಆನಂದ್. ಸಿಂಧೂರ, ಹಿಂದೆ BBMP ಇದ್ದಂಥ ಒಂದು ಸಂದರ್ಭದಲ್ಲೂ ಕೂಡ ಆಗ ಬೈಫರ್ಕೇಶನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಎಲ್ಲ ಒಂದು ವಾರ್ಡ್ಗಳನ್ನ ಮರು ವಿಂಗಡಣೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದನ್ನೇ ಒಂದು ಸುಬೂಬು ಇಟ್ಕೊಂಡು ಪದೇ ಚುನಾವಣೆಯನ್ನ ಮುಂದಕ್ಕಾಗ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿತ್ತು. ಈಗ ಅಂತಿಮವಾಗಿ GBA ಆಗಿದೆ. GBA ಆಗಿ 369 ವಾರ್ಡ್ಗಳ ಒಂದು ವಿಂಗಡಣೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಡು ಮೀಸಲಾತಿಯನ್ನು ಕೂಡ ಪ್ರಕಟ ಮಾಡಲಾಗಿರ್ತಕ್ಕಂಥದ್ದು. ಈ ವೇಳೆ ರಾಜ್ಯ ಸರ್ಕಾರ ಮತ್ತೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದಂತಹ ನಿರ್ದೇಶವನ್ನ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥದ್ದು. ಜೂನ್ 30ರ ಒಳಗಡೆ ಎಲ್ಲ ರೀತಿಯ ಒಂದು ಚುನಾವಣೆಯನ್ನ ನಡೆಸಲೇಬೇಕು ಅನ್ನೋದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಚುನಾವಣಾ ಆಯೋಗದ ಪರ ಫಣೀಂದ್ರ ಅವರು ಕೂಡ ವಾದವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಾರ್ಚ್ 16ರ ಒಳಗಡೆ ಎಲ್ಲ ಒಂದು ಪರಿಷ್ಕೃತ ಮತದಾರರ ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ಕೊಳ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಚುನಾವಣಾ ಆಯೋಗರು ಕೂಡ ಈಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾರರ ಒಂದು ಪಟ್ಟಿಯನ್ನು ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಪಟ್ಟಿಯನ್ನ ಅಂತಿಮ ಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ಅಥವಾ ನಗರಾಭಿವೃದ್ಧಿ ಇಲಾಖೆಗೂ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಡಲಾಗುತ್ತೆ. ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗನು ಕೂಡ ಆ ಒಂದು ದಿನಾಂಕವನ್ನ ನಿಗದಿ ಮಾಡಿ ಅಂತಿಮವಾಗಿ ಘೋಷಣೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಓಕೆ ಆನಂದ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಆನಂದ್, ಐ ವಿಲ್ ಟಾಕ್ ಟು ಯು. ಆನಂದ್, ಪ್ಲೀಸ್ ಬಿ ಆನ್ ಹೋಲ್ಡ್. GBA ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಒಟ್ಟು 369 ವಾರ್ಡ್ಗಳಿದ್ದಾವೆ. GBA ವ್ಯಾಪ್ತಿಯಲ್ಲಿ ಒಟ್ಟು 5 ಪಾಲಿಕೆಗಳು ಆಡಳಿತವನ್ನ ನಡೆಸ್ತಾ ಇದ್ದಾವೆ. ಬೆಂಗಳೂರು ದಕ್ಷಿಣ ಪಾಲಿಕೆಯ 72 ವಾರ್ಡ್ಗಳಿದ್ದಾವೆ. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ಒಟ್ಟು 72 ವಾರ್ಡ್ಗಳಿದ್ದಾವೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಒಟ್ಟು 112 ವಾರ್ಡ್ಗಳಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಒಟ್ಟು 63 ವಾರ್ಡ್ಗಳಿದ್ದಾವೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ 50 ವಾರ್ಡ್ಗಳಿದ್ದಾವೆ. GBA ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಒಟ್ಟು 369 ವಾರ್ಡ್ಗಳಿದ್ದಾವೆ. ಒಟ್ಟು 5 ಪಾಲಿಕೆಗಳು ಆಡಳಿತವನ್ನ ನಡೆಸ್ತಾ ಇದ್ದಾವೆ GBA ವ್ಯಾಪ್ತಿಯಲ್ಲಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ನಾವು ಏನು ಹೇಳ್ತೀವಿ, ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಹೇಳ್ತೀವಿ, BBMP ಹೋಗಿ GBA ಅಂತ ಮಾಡಿದ್ರು. ಇದರಲ್ಲಿ ಒಟ್ಟು 5 ಪಾಲಿಕೆಗಳು ಬರ್ತವೆ. 5 ಪಾಲಿಕೆಗಳ 369 ವಾರ್ಡ್ಗಳಿಗೆ ಚುನಾವಣೆ ನಡೀಬೇಕಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಆನಂದ್, ಹುಡುಗಾಟ ಅಲ್ಲ. GBA ಇದ್ದಾಗಿನ ಎಲೆಕ್ಷನ್ ಅಂದ್ರೆ BBMP ಇದ್ದಾಗಿನ ಎಲೆಕ್ಷನ್ ಮೋಡ್ ಬೇರೆ, ಅಥವಾ ಈಗ GBA ಆಗಿರೋದ್ರಿಂದ 5 ಪಾಲಿಕೆಗಳಾಗ್ತವೆ, 369 ವಾರ್ಡ್ಗಳಿದ್ದಾವೆ. ಇದೆಲ್ಲದರ ತಯಾರಿ ಯಾವ ರೀತಿ ಆಗ್ತಾ ಇದೆ ಮತ್ತು ಯಾವ ರೀತಿ ಚುನಾವಣೆಯನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ, ಇದೆಲ್ಲ ಚುನಾವಣಾ ಆಯೋಗದ ಬಗ್ಗೆ ಎಲ್ಲ ಹೇಳೋದಾದ್ರೆ ಆನಂದ್.
ಸಿಂಧೂರ, ಈಗಾಗಲೇ ಚುನಾವಣಾ ಆಯೋಗನೂ ಕೂಡ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಚುನಾವಣೆ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟಿರಲಿಲ್ಲ. ನೀವು ಹೇಳದಂತೆ ಕೆಲವು ಶಾಸಕರು, ಕೆಲವೊಂದು ಸಚಿವರು ತಮ್ಮ ಸ್ವಾಯತ್ತ ಆಸಕ್ತಿಗೋಸ್ಕರ BBMP ಚುನಾವಣೆ ಅಂದ್ರೆ ಈಗ GBA ಎಲೆಕ್ಷನ್ ಅನ್ನು ಕೂಡ ನೆನೆಗುದಿಗೆ ತಳ್ಳುವಂತೆ ಮಾಡಿದ್ರು. ಈಗ ಅಂತಿಮವಾಗಿ ಕೆಲವು ಹಿರಿಯ ಕಾರ್ಪೊರೇಟರ್ಗಳೇನಿದ್ದಾರೆ ಇವರು ಕೋರ್ಟ್ಗೆ ಹೋದಂತ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಇವತ್ತು ಸ್ಪಷ್ಟವಾದಂತ ಒಂದು ನಿರ್ದೇಶನವನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ 369 ವಾರ್ಡ್ಗಳಿಗೂ ಕೂಡ ಮೀಸಲಾತಿಯನ್ನ ಫೈನಲ್ ಮಾಡಲಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬಾರಿ ಪ್ರತಿಯೊಂದು ವರ್ಗದಲ್ಲೂ ಕೂಡ ಮಹಿಳೆಯರಿಗೆ 50% ಮೀಸಲಾತಿಯನ್ನ ನಗರಾಭಿವೃದ್ಧಿ ಇಲಾಖೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯವಾಗಿ ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ GBA ಎಲೆಕ್ಷನ್ ಏನಿದೆ ಇದು ಬಹಳಷ್ಟೊಂದು ಕುತೂಹಲಕಾರಿ ಎಲೆಕ್ಷನ್ ಅಂತಾನೆ ಹೇಳ್ಬೋದು. ಜೊತೆಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಪ್ರತಿಷ್ಠೆಯ ಚುನಾವಣೆನೂ ಕೂಡ ಆಗುತ್ತೆ. ಈಗಾಗಲೇ GBA ಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಒಂದು ರೀತಿ ತಾಲೀಮನ್ನ ನಡೆಸ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ಫೀಲ್ಡ್ಗೆ ಇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ KPCCಯಲ್ಲಿ ಈಗಾಗಲೇ ಅರ್ಜಿ ವಿತರಣೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ಪಾಲಿಕೆ ಅಂದ್ರೆ GBA ನ ಅಧಿಕಾರ ಹಿಡಿಲೇಬೇಕು ಅಂತ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷದ ಬಣಗಳು ತೀವ್ರವಾದಂತ ಒಂದು ಹೋರಾಟವನ್ನ, ತೀವ್ರವಾದಂತ ಒಂದು ಕಸರತ್ತನ್ನ ಹಾಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕೆಲವು ರಾಜಕಾರಣಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕೆ, ತಮ್ಮ ತಮ್ಮ ಸ್ವಹಿತಾಸಕ್ತಿಗಾಗಿ ಚುನಾವಣೆಗಳನ್ನ ಮುಂದೂಡ್ತಾನೆ ಬಂದ್ರು. ಹಲವಾರು ಕಾರಣಗಳನ್ನ ನೀಡ್ತಾ ಕಡೆಗೂ ಹಿರಿಯ ಕಾರ್ಪೊರೇಟರ್ಗಳು ಯಾರ್ಯಾರಿದ್ರು ಒಂದಷ್ಟು ಜನ ಕೋರ್ಟ್ ಮೆಟ್ಟಿಲೇರಿದ್ರಿಂದ ಈಗ ಸುಪ್ರೀಂ ಕೋರ್ಟ್ ಖಡಕ್ ನಿರ್ದೇಶನ ಕೊಟ್ಟಿದೆ. ಯಾವುದೇ ಸಬೂಬು ಕೊಡಂಗಿಲ್ಲ, ನೀವು ಯಾವುದೇ ಕಾರಣ ಹೇಳಂಗಿಲ್ಲ ಅಥವಾ ಇನ್ನೇನೋ ಮಾಡಂಗಿಲ್ಲ, ಎಕ್ಸ್ಟ್ರಾ ಟೈಮ್ ಕೇಳೋ ಹಾಗಿಲ್ಲ. ಜೂನ್ 30ರ ಒಳಗಡೆ ನೀವು ಈ ಎಲೆಕ್ಷನ್ ಅನ್ನ ಮುಗಿಸ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ, ನಿರ್ದೇಶನ ಕೊಟ್ಟಿದೆ. ಮೇ 26ರ ಒಳಗಡೆ ಆಗಿ ನಾವು ಚುನಾವಣಾ ಪ್ರಕ್ರಿಯೆಗಳನ್ನ ಮುಗಿಸ್ತೀವಿ, ಅಂದ್ರೆ ದಿನಾಂಕವನ್ನ ಘೋಷಣೆ ಮಾಡ್ತೀವಿ 5 ಪಾಲಿಕೆಗಳಿಗೆ ಅಂತ ಚುನಾವಣಾ ಆಯೋಗ ಕೂಡ ಹೇಳಿದೆ. ಸೊ ಹೀಗಾಗಿ ಜೂನ್ 30ರ ಒಳಗಡೆ ಈಗ ಎಲೆಕ್ಷನ್ ನಡೆಯೋದ್ರಿಂದ ರಾಜಕೀಯ ಚಟುವಟಿಕೆಗಳು ಒಂದಷ್ಟು ಗದರಿಗೆದರುತ್ತೆ. ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣ ಕೂಡ ಹೌದು. ಅದರಲ್ಲೂ ಕಾಂಗ್ರೆಸ್ ಆಡಳಿತ ಪಕ್ಷವಾಗಿರೋದ್ರಿಂದ ಪಾಲಿಕೆಯ ಗದ್ದುಗೆಯನ್ನು ಯಾರು ಹಿಡಿತಾರೆ, ಇದೆಲ್ಲದರ ಪ್ರಶ್ನೆಗಳಿದಾವೆ. ಸೊ ಹೀಗಾಗಿ ಈಗ ಒಂದಷ್ಟು ರಾಜಕೀಯ ಚಟುವಟಿಕೆಗೆ ಇನ್ನೊಂದಷ್ಟು ಮುಂದುವರಿಯುತ್ತೆ. ಈ GBA ಮಾಡಿದರ ಹಿಂದೇನು ಪೊಲಿಟಿಕಲ್ ಅಜೆಂಡಾ ಇದೆ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಸರ್ಕಾರ ಇದನ್ನ ಇಂಪಾರ್ಟೆಂಟ್ ಆಗಿ ತಗೊಂಡಿದೆ, ಇದನ್ನ ಅಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟು ತಗೊಂಡಿರ್ಲಿಲ್ಲ. ಮುಂದಕ್ಕೆ ಹಾಕೊಂಡೇ ಬಂದ್ರು. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, 5 ವರ್ಷಗಳ ಕಾಲ ಒಂದು ಪಾಲಿಕೆ ಚುನಾವಣೆ ನಡೆದಿಲ್ಲ ಅಂತ ಹೇಳಿದ್ರೆ ವಾರ್ಡ್ಗಳ ಕತೆ ಹೇಗೆ, ವಾರ್ಡ್ಗಳ ಅಭಿವೃದ್ಧಿ ಹೇಗೆ, ಕಾರ್ಪೊರೇಟರ್ಗಳೇ ಇರೋದಿಲ್ಲ ಅಂತಂದ್ರೆ ಸಮಸ್ಯೆಯನ್ನ ಯಾರ ಹತ್ರ ಹೇಳ್ಕೋಬೇಕು? ಎಲ್ಲಾ ಸಮಸ್ಯೆಗಳನ್ನ ಒಬ್ಬ ಶಾಸಕರೇ, ಆ ಕ್ಷೇತ್ರದ ಶಾಸಕರೇ ನಿಭಾಯಿಸೋದಕ್ಕೆ ಸಾಧ್ಯನಾ? ಹಲವಾರು ಸಂಕಷ್ಟಗಳನ್ನ ನಿಜವಾಗ್ಲೂ ಬೆಂಗಳೂರು ಅನುಭವಿಸ್ತಾ ಇತ್ತು. ನೋಡೋಣ ಈಗ GBA ಚುನಾವಣೆ ನಡೆದ ನಂತರ ಏನಾಗುತ್ತೆ ಅಂತ ಹೇಳಿ.